ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇಂದು ಹೆಚ್ಡಿಕೋಟೆ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ಅವರ ಧರ್ಮಪತ್ನಿ ಸೌಮ್ಯ ಅವರೊಂದಿಗೆ ಭಾಗವಹಿಸಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು, ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ತಪ್ಪದೇ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವುದು ಪ್ರತಿಯೊಬ್ಬ ಪೋಷಕರ ಹಾಗೂ ಪಾಲಕರ ಕರ್ತವ್ಯವಾಗಿದೆ. ನಿಮ್ಮ ಒಂದು ಚಿಕ್ಕ ನಿರ್ಲಕ್ಷ್ಯ ಮಗುವಿನ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಸಮೀಪದ ಪೋಲಿಯೋ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಮಕ್ಕಳಿಗೆ ತಪ್ಪದೇ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಹಾಗೂ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ತಾಲೂಕಿನ ಆರೋಗ್ಯ ಅಧಿಕಾರಿಗಳಾಗಿರ್ತಕ್ಕಂಥ ರವಿಕುಮಾರ್ ಸರ್ ಅವರು, ಜೊತೆಗೆ ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವರು, ಭಾಸ್ಕರ್ ಅವರು, ಜೊತೆಗೆ ಶಿವಣ್ಣ ಅವರು, ಹಾಗೆ ಎಲ್ಲ ಮಾಧ್ಯಮದ ಹಿರಿಯರು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಇವತ್ತು ನಾವು ಚಾಲನೆಯನ್ನು ನೀಡ್ತೀವಿ. ಕಳೆದ ಬಾರಿ ಬಸ್ ಸ್ಟ್ಯಾಂಡಲ್ಲಿ ನಾವು ಚಾಲನೆಯನ್ನು ನಾವು ನೀಡಿದ್ದು. ಹೆಚ್ಡಿಕೋಟೆ ತಾಲೂಕಲ್ಲಿ ಸುಮಾರು 201 ಬೂತ್ಗಳನ್ನ ಗುರುತಿಸಿ 1 ರಿಂದ 6 ವರ್ಷದ ಮಕ್ಕಳಿಗೆ ಸುಮಾರು 12,950 ಮಕ್ಕಳಿಗೆ ಇವತ್ತು ನಮ್ಮ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಒಂದು ಪೋಲಿಯೋ ಹನಿಯನ್ನು ಹಾಕೋ ಮುಖಾಂತರ ಇವತ್ತು ಚಾಲನೆಯನ್ನು ನಾವು ನೀಡ್ತಾ ಇದ್ದೀವಿ. ಯಾಕಂದರೆ ಕಳೆದ ಬಾರಿನೂ ಕೂಡ ನನ್ನ ಮಗಳಿಗೆ 1 ರಿಂದ 6 ವರ್ಷ ತನಕನೂ ಕೂಡ ಅವಳಿಗೆ ಚಾಲನೆಯನ್ನು ನೀಡಿದ್ದು. ನಂತರ ಇವನಿಗೂ ಕೂಡ ಮಗನಿಗೂ ಕೂಡ ಕಳೆದ ವರ್ಷ ಕೂಡ ನಾವು 3ನೇ ವರ್ಷಕ್ಕೆ ಅವನು ಕೂಡ ಕಾಲಿಟ್ಟಿದ್ದಾನೆ. ಪ್ರತಿ ವರ್ಷ ಕೂಡ ನಾವು ಸಾರ್ವಜನಿಕ ಆಸ್ಪತ್ರೆ ಇಬ್ಬರು ಮಕ್ಕಳಿಗೂ ಕೂಡ ಅವ್ರಿಗೆ 1 ರಿಂದ 6 ವರ್ಷ ತನಕ ಕೂಡ ಮಗಳು ಮಾಡಿದೋ, ಅದು ಇವನಿಗೂ ಕೂಡ 1 ರಿಂದ 3 ವರ್ಷ ತನಕ ಕೂಡ ನಾವು ಚಾಲನೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಯಾಕಂದರೆ ಇದು ಪ್ರತಿಯೊಂದು ಮಕ್ಕಳಿಗೂ ಕೂಡ, ಯಾಕಂದರೆ ಇವತ್ತು ನಾವು ಪೋರ್ಸ್ ಪೋಲಿಯೋ ಏನು ನಾವು ಪೋಲಿಯೋ ಡ್ರಾಪ್ ಹಾಕ್ತೀವಿ ಅದು ಆರೋಗ್ಯಕರವಾಗಿರಬೇಕು, ಮಕ್ಕಳು ಉತ್ತಮವಾಗಿ ಬೆಳಿಬೇಕು, ಯಾವುದೇ ರೀತಿ ಅವರಿಗೆ ಆರೋಗ್ಯದಲ್ಲಿ ಅಂದರೆ ಏನೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದ ಈ ಪೋಲಿಯೋ ಡ್ರಾಪ್ಸ್ನ ಹಾಕೋದ್ರ ಮುಖಾಂತರ ರಾಷ್ಟ್ರೀಯಾದ್ಯಂತ ಇವತ್ತು ಎಲ್ಲ ಕಡೆನೂ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಡಿಕೋಟೆ ಸರಗೂರು ತಾಲೂಕಿನಲ್ಲೂ ಕೂಡ ನಾವು ಚಾಲನೆ ನೀಡ್ತಿದ್ದೀವಿ. ಅದರಿಂದ ಪ್ರತಿಯೊಬ್ಬರೂ ಕೂಡ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಬೇಕು ಅಂತ ಕೂಡ ಆಯೋಜನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಸಹಕಾರ ಕೊಡುತ್ತೆ ಎಲ್ಲ ಸಾರ್ವಜನಿಕರು ಬಂಧುಗಳಿಗೆ ತುಂಬ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸಿರಿ. ಜೈ ಹಿಂದ್. ಎಲ್ಲರೂ ಕೂಡ ಜೊತೆಯಾಗಿ ಬಂದಿದ್ದೀರಾ. ಏನು ಪೋಲಿಯೋ ಡ್ರಾಪ್ಸ್ ಅಂತ ಒಂದು ರಾಷ್ಟ್ರೀಯವಾಗಿ ಒಂದು ಆರ್ಗನೈಸ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಮಕ್ಕಳ ಒಂದು ಆರೋಗ್ಯದ ಬೆಳವಣಿಗೆ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ. ಎಲ್ಲ ತಂದೆ ತಾಯಿಗಳಿಗೆ ಬಂದಿದ್ದೀರಾ. ಈಗಾಗಲೇ ತುಂಬ ಸಮಯ ಆಗಿದೆ, ಹಾಗಾಗಿ ಶಾಸಕರೇ ಈ ಬಗ್ಗೆ ಮಾತಾಡಿದ್ದಾರೆ, ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಎಲ್ಲ ಮಕ್ಕಳು ಕೂಡ ಬೆಳೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಮತ್ತು ಪೌಷ್ಟಿಕಾಂಶ ಆಹಾರ ನೀಡುವ ಮೂಲಕ ಮಕ್ಕಳಿಗೆ ಆಯುಷ್ಯ ಆರೋಗ್ಯವನ್ನು ಭಗವಂತ ನೀಡಲಿ ಅಂತೇಳಿ ಸಂತೋಷಪಟ್ಟು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣಿಮಾ, ಮಕ್ಕಳ ತಜ್ಞ ಡಾಕ್ಟರ್ ಶಾಂತಕುಮಾರ್, ಲಯನ್ ಸಂಸ್ಥೆಯ ಅಧ್ಯಕ್ಷ ಭಾಸ್ಕರ್, ಅರವಳಿಕೆ ತಜ್ಞ ಪ್ರಶಾಂತ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ತಾಯಂದಿರು ಹಾಜರಿದ್ದರು.